ನೋಡಿದೆ. ಹೀರೋನಿ ಆಕ್ಟಿಂಗ್ ಚೆನ್ನಾಗಿದೆ. 100 ದಿನ ಓಡುತ್ತೆ. ಹುಡುಗನ್ ವ್ಯಕ್ತಿತ್ವ ಸೂಪರ್ ಆಗೈತೆ. ಬ್ರೋ ಚೆನ್ನಾಗಿದೆ. ಅಂದ್ರೆ ಜನರಲ್ಲಿ ಎಲ್ಲ ಆಕ್ಟಿಂಗ್ ತರ ಫ್ಯಾಮಿಲಿಯಲ್ಲಿ ಈ ತರ ಫ್ಯಾಮಿಲಿ ಚೆನ್ನಾಗಿದೆ. ಆದ್ರೆ ಲವ್ ಈ ತರ ಮಾಡಬಾರ್ದು. ಪೇರೆಂಟ್ಸ್ ಎಲ್ಲ ಚೆನ್ನಾಗಿದೆ. ಅದು ಅಲ್ಟಿಮೇಟ್ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ನೋಡ್ಬೋದು. ಲವ್ ಯಾವತ್ತಿದ್ರು ನೋವು ಹುಡುಗಿರಿಂದ ಹೋಗ್ಬಾರ್ದು ಅಷ್ಟೇ. ಹುಡುಗಿರಿಂದ ಹೋಗೋದ್ ತಪ್ಪಲ್ಲ. ಹುಡುಗಿರಿಂದ ಹೋದ್ರು ಎಂತ ಹುಡುಗಿ ಲವ್ ಮಾಡ್ತೀವಿ ಅನ್ನೋ ತಪ್ಪು. ಬಟ್ ಎಲ್ಲ ಹುಡುಗಿರು ಪಿಕ್ಚರ್ ನೋಡ್ರೆ ಬುದ್ಧಿ ಬರುತ್ತೆ. ಎಲ್ಲ ಹುಡುಗಿರ್ಗೂ ಪಿಕ್ಚರ್ ನೋಡ್ಬೇಕು, ಬುದ್ಧಿ ಕಲಿಬೇಕು ಹುಡುಗಿರು. ಅವ್ನ್ ಯಾವ ತರ ರಿವೆಂಜ್ ತೀರ್ಸ್ಕೊಂಡ ಅನ್ನೋದು ಇಷ್ಟ ಆಯ್ತು ಬ್ರೋ. ಹುಡುಗರಿಗೆ ಲವ್ ಮಾಡಬಾರ್ದು ಅಂತ ಒಂದ್ ಒಳ್ಳೆ ಮೂವಿ ಇದ್ದಾರೆ ಬ್ರೋ. ಅವ್ರು ರಿವೆಂಜ್ ತೀರ್ಸಿದ ವಿಷಯ ಇದೆ ಬ್ರೋ. ಆಕ್ಟಿಂಗ್ ಎಲ್ಲ ಮಸ್ತ್ ಆಗಿದೆ ಬ್ರೋ. ಆಕ್ಟಿಂಗ್ ಎಲ್ಲ ಬೆಂಕಿ. ಒಳ್ಳೆ ಕಂಟೆಂಟ್ ಆಕ್ಚುಲ್ ಆಗಿ ಪ್ರಯೋಗ. ಎಲ್ಲ ಒಂದ್ ಕಡೆ ಉಪೇಂದ್ರ ಅವ್ರ ಶಿಷ್ಯ ಅಂತ ಹೇಳಿದ್ರೆ ಮಾಡ್ಕೊಬಿಟ್ಟಿದ್ರ. ಈ ಒಂದು ಅಭಿಮಾನ, ಯಾಕಂದ್ರೆ ಜನ ನೋಡೋದೆಲ್ಲ ಒಂದ್ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಎಷ್ಟು ಖುಷಿ ಇದೆ ಮೊದಲ ಪ್ರಯತ್ನಕ್ಕೆ. ತುಂಬಾ ಖುಷಿ ಇದೆ ನನಗೆ. ಆಕ್ಚುಲಿ ಇವತ್ತು ಕಾಯ್ತಾ ಇದ್ದೆ. ನಿನ್ನೆ ಅದೊಂದು ಪ್ರೀಮಿಯರ್ ಅಂತ ಇತ್ತು, ಬಟ್ ಅಲ್ಲೆಲ್ಲ ನಮಗೆ ಗೊತ್ತಿರೋರೇ ಬರ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ ಅನ್ನೋ ಒಂದು ಇದರಲ್ಲಿ ಇವತ್ತೇನ ಹೇಗೆ ರೆಸ್ಪಾನ್ಸ್ ಅಂತ ನೋಡಕ್ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ನಿನ್ನೆ ನನಗೆ ಉಪ್ಪಿ ಸರ್ ಒಂದು ರಿಯಾಕ್ಷನ್ ಕೊಟ್ಟಿದ್ದು ನೋಡಿ ನನಗೆ ಅಲ್ಲೇ ತುಂಬಾ ಸ್ಯಾಟಿಸ್ಫೈ ಆಗೋಯ್ತು. ತುಂಬಾ ಖುಷಿ ಪಟ್ಟು ಐ ಆಮ್ ಪ್ರೌಡ್ ಆಫ್ ಯು ಅನ್ನೋ ಒಂದು ಮಾತು ಹೇಳಿ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಅಂತ ಹೇಳಿದ್ರು. ಸೊ ಅದು ಅಲ್ಲೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡ್ತು. ಬಟ್ ಇಲ್ಲಿ ಮತ್ತೆ ಜನರ ರಿಯಾಕ್ಷನ್ಸ್ ಎಲ್ಲರದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಾನು ಆಲ್ರೆಡಿ ತುಂಬಾ ಕಡೆ ಹೇಳ್ಬಿಟ್ಟಿದ್ದೀನಿ ಜನರಿಗೆ, ದಯವಿಟ್ಟು ತಿಳ್ಕೊಳ್ಳಿ, ಚೆನ್ನಾಗಿದೆ ಅಂದ್ರೆ ಹೋಗಿ ಅಂತ. ಇವತ್ತು ಅದನ್ನೇ ಹೇಳ್ತೀನಿ, ಲೇಟ್ ಮಾಡಬೇಡಿ. ನಿಮ್ಗೆ ಗೊತ್ತಿರೋರು ಕಾಲ್ ಮಾಡಿ, ಅಥವಾ ನೀವು ಯಾವ ರಿವ್ಯೂರ್ಸ್ನ ನಂಬ್ತೀರಾ ಅವ್ರನ್ನ ಫಾಲೋ ಮಾಡ್ತೀರಾ, ಅವ್ರ ರಿವ್ಯೂಗಳು ನೋಡಿ ಚೆನ್ನಾಗಿದೆ ಅಂದ್ರೆ ಇಮಿಡಿಯೇಟ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದ್ ಕಡೆ ಬೇರೆ ಇಂಡಸ್ಟ್ರಿಗಳಲ್ಲಿ ಒಂದಷ್ಟು ಸಿನಿಮಾಗಳು ಈ ತರ ಬೇರೆ ಬೇರೆ ವಿಧಾನದಲ್ಲಿ ಇರುವಂತಹ ಅಂತ ಸಂದರ್ಭದಲ್ಲಿ ಬೇಬಿ ಅರ್ಜುನ್ ರೆಡ್ಡಿ ಅಂತ ಹೇಳಿದ್ರೆ ಕನ್ನಡಕ್ಕೆ ಒಂದು ಒಳ್ಳೆ ಪ್ರಯತ್ನ ಅಂತ ಥ್ಯಾಂಕ್ ಯು. ಇಲ್ಲ ಏನೇನೋ ಹೇಳ್ತಾ ಇದಾರೆ, ಬಟ್ ಇದೆಲ್ಲ ಒಂದ್ ವೀಕ್ ಆದ್ಮೇಲೆ ಕುತ್ಕೊಂಡು ಎಲ್ಲಾನು ಮತ್ತೆ ಡೈಜೆಸ್ಟ್ ಮಾಡ್ಕೊಬಹುದು ಅನ್ಸುತ್ತೆ. ಈಗ ಉಪೇಂದ್ರ ಸರ್ ನೆನ್ನೆ ಹೇಳಿದ್ರಂತೆ ತುಂಬಾ ಅಂದ್ರೆ ವರ್ಷಗಳಾದ್ಮೇಲೆ ಯಾರು ನಂತರ ಸಿನಿಮಾ ಮಾಡಿದಿಲ್ಲ, ನೀವು ಮಾಡಿದೀರಾ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಕಾಂಪ್ಲಿಮೆಂಟ್. ಅವ್ರು ಆತರ ಅವ್ರು ನನಗೆ, ನೀವು ನನ್ನ ಸಿನಿಮಾ ನೋಡ್ತಾ ಹೆಂಗ್ ಎಂಜಾಯ್ ಮಾಡಿರ್ತೀರೋ ನಾನು ಈ ಸಿನಿಮಾ ನೋಡ್ತಾ ಹಾಗೆ ಎಂಜಾಯ್ ಮಾಡ್ಬೇಕಂದ್ರೆ ಅಂತ ತುಂಬಾ ಸಪೋರ್ಟಿವ್ ಆಗಿ ನನ್ನ ಮತ್ತೆ ಸೈಡ್ ಕರ್ಕೊಂಡು ಹೋಗೋರು, ನಾನು ಕ್ಯಾಮ್ರಾ ಮುಂದೆ ಅಂತ ಅಥವಾ ಜನಗಳಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಗೆಲ್ಲತ್ತೆ, ನೀವು ನಿಲ್ಲಿಸ್ಕೊಡಿ ಈ ಸಿನಿಮಾನ ಅಂತ ಹೇಳಿದ್ದಾರೆ. ನನಗೆ ಅದು ತುಂಬಾ ಖುಷಿ ಕೊಡ್ತು. ಸೊ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನಾವು ಗುರುಗಳು ಅಂದ್ಬಿಡ್ತೀವಿ, ಬಟ್ ಅವ್ರು ಇವ್ನ ಶಿಷ್ಯ ಅಂತ ಹೇಳ್ಬೇಕು ಅನ್ನೋ ಕೆಲಸ ನಾವು ಮಾಡ್ಬೇಕು ಅಂತ. ಸೊ ನೆನ್ನೆ ಅದು ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಆಯಂ ಗಾರ್ಡ್ ಅಂತ ಸಿನಿಮಾ ಮಾಡಿದೀರಾ, ಇದರಲ್ಲಿ ಹುಡುಗಿರ ಬಗ್ಗೆ ಏನೋ ಹೇಳಿದ್ರಂತೆ, ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಸೊ ಗಾಡ್ ಇಸ್ ಗ್ರೇಟ್ ಅಂತ ಮಾಡಿದ್ರೆ ಹುಡುಗರ ಬಗ್ಗೆ ಹೇಳ್ತೀರಾ ಅಂತ. ಹುಡುಗಿ ಅಂತ ಜನರಲೈಸ್ ಮಾಡಕ್ಕಾಗಲ್ಲ. ನಿಮ್ಗೆ ಹುಡುಗಿರಲ್ಲೂ ಎಲ್ಲಾ ತರದವ್ರು ಸಿಗ್ತಾರೆ, ಹುಡುಗರಲ್ಲೂ ಎಲ್ಲಾ ತರದವ್ರು ಸಿಗ್ತಾರೆ. ಈ ಸ್ಟೋರಿ ಎರಡು ಪಾತ್ರದ ಬಗ್ಗೆ ತೋರಿಸ್ತೀನಿ ಅಷ್ಟೇ. ಸೆಕೆಂಡ್ ಹಾಫ್ ಒಂದು ಸಿನಿಮಾದ ಜೀವನ ತುಂಬಾ ಒಳ್ಳೆ ಪಾಯಿಂಟ್ ಅಂತಾರೆ. ಈಗ ದಿನಕ್ಕೆ 10 ಸ್ಟೋರಿಗಳನ್ನ ಒಂದಷ್ಟು ಕೇಳ್ತಾ ಇರ್ತೀವಿ. ಸೊ ಹೆಣ್ಣೆ ಎಂಡ್ ಆಗಿರುವಂತ ಲಾಸ್ಟ್ ರಿಪೋರ್ಟ್ ಬರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಅದು ಸ್ವಲ್ಪ ಸಿನಿಮಾಲೇ ನೋಡಿ ಜನಕ್ಕೆ, ಅದು ಅಲ್ಲಿ ನೋಡಿದ್ರೆ ಅದು ಮಜಾ ಸಿಗ್ಬೇಕು. ಇಲ್ಲಿ ಏನ್ ಮಾತಾಡಿದ್ರು ಅಲ್ಲಿ ಸಿಗೋ ಒಂದು ಖುಷಿ ಮಿಸ್ ಆಗ್ಬಿಡುತ್ತೆ ಅದಕ್ಕೆ. ಸರ್ ಅಂದ್ರೆ ಉಪೇಂದ್ರ ಅವರ ಸಿನಿಮಾಗಳಲ್ಲಿರೋ ಎಷ್ಟು ಪರ್ಸೆಂಟೇಜ್ ಈ ಸಿನಿಮಾದಲ್ಲಿ ಇದೆ ಅಂತ ನನ್ನ ಕೇಳಿದ್ರೆ ಅವ್ರ ಲೆವೆಲ್ಗೆ ನಾನು 5% ಇರ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ಏನೇ ನೋಡೋದು ಅವ್ರಿಗಿಂತ 5% ಅಷ್ಟೇ ಇದೆ ಅಂತ ನನಗೆ. ನಾನು ಅದನ್ನು ಹೇಳಕ್ ಇಷ್ಟಪಡ್ತೀನಿ, ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲೇ ಒಳಗಡೆ ಬನ್ನಿ, ಇಷ್ಟ ಆಗುತ್ತೆ ಅಂತ ಭಾವಿಸಿದ್ವಿ. ಯಾಕಂದ್ರೆ ನಿನ್ನೆ ಇವತ್ತು ರಿಯಾಕ್ಷನ್ ನೋಡಿ ಅದು ಅನ್ನಿಸ್ತಾ ಇದೆ. ನೀವು ಸಿನಿಮಾ ನೋಡಿಲ್ಲ ಅಂತ ಇದ್ದೀರಾ, ದಯವಿಟ್ಟು ಒಂದ್ಸಲಿ ನೋಡ್ಬಿಡಿ. ತುಂಬಾ ಒಳ್ಳೆ ಪ್ರಯೋಗ ಆಕ್ಚುಲಿ. ಡೈರೆಕ್ಟರ್ ಆಗಿ ನನ್ನಾಗಿ ತುಂಬಾ ಹತ್ರದಿಂದ ನೋಡಿದ್ದೀನಿ. ರವಿ ಸರ್ ಮೊದಲನೇ ಸಿನಿಮಾ ಡೈರೆಕ್ಷನ್ ಅಂತ ಅನ್ಸಲ್ಲ, ಯಾಕಂದ್ರೆ ಒಂದಷ್ಟು ಜರ್ನಿ ಮಾಡಿರೋದ್ರಿಂದ ತುಂಬಾ ಪರ್ಫೆಕ್ಷನ್ ಕೆಲಸ ಮಾಡಿದ್ದಾರೆ. ಈಗೆಲ್ಲರೂ ಇಟ್ಕೊಂತಾರೆ ಆ ಲ್ಯಾಂಗ್ವೇಜ್ ಅಲ್ಲಿ ಕಂಟೆಂಟ್ ಇಟ್ಕೊಂಡು ಆ ಥ್ರಿಲ್ಲರ್ ಕ್ರೈಮ್ ಸಿನಿಮಾ ಮಾಡಿದ್ದಾರೆ. ಬಟ್ ನಮ್ಮಲ್ಲೂ ಒಂದು ಒಳ್ಳೆ ಪ್ರಯತ್ನ, ಅದು ಒಂದಷ್ಟು ಪ್ರಯತ್ನಗಳು ನಡೀತಿರುತ್ತೆ. ಆ ಪ್ರಯತ್ನಕ್ಕೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ ರವಿ ಸರ್. ಅಂದ್ರೆ ಒಬ್ರು ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ, ಹೀರೋ ಆಗಿ ಹಾಕೋದು ತುಂಬಾ ದೊಡ್ಡ ಜವಾಬ್ದಾರಿ. ಅಷ್ಟು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆಮೇಲೆ ಪಕ್ಕ ಉಪ್ಪಿ ಸರ್ ರಿಪ್ಲಿಕಾ ನೋಡ್ದಂಗೆ ಅನ್ಸುತ್ತೆ. ಯಾಕಂದ್ರೆ ನನಗೆಲ್ಲ ನಾವೆಲ್ಲ ಇಂಡಸ್ಟ್ರಿ ಬಂದು ಉಪ್ಪಿ ಸರ್ನ ನೋಡ್ಕೊಂಡು ಇಲ್ಲಿ ಮತ್ತೆ ಎಲ್ಲೋ ಉಪೇಂದ್ರ ಮತ್ತೆ ನೋಡ್ದಂಗೆ ಅನ್ಸುತ್ತೆ. ಒಂದಷ್ಟು ಎಲ್ಲೋ ತುಂಬಾ ಚೆನ್ನಾಗಿ ಒಳ್ಳೆ ಒಂದಷ್ಟು ಪ್ರಯತ್ನಗಳಾಗಿದೆ.
ಎಲ್ಲರೂ ಥಿಯೇಟರ್ ಬಂದು ಸಿನಿಮಾಗಳು ನೋಡಿದಾಗ ನಮ್ಮಲ್ಲೂ ಈ ತರ ಟ್ಯಾಲೆಂಟೆಡ್ ಇದೆ, ಅದು ಹೊರಗೆ ಬರೋದಕ್ಕೆ ಜನ ಬಂದು ಥಿಯೇಟರ್ ಬಂದು ನೋಡಿದಾಗ ಮಾತ್ರನೇ ಆಗೋದು. ಒಳ್ಳೆ ಪ್ರಯತ್ನ ಅದು. ಜನ ಥಿಯೇಟರ್ ಬಂದ್ರೆ ಪಕ್ಕ ಬೀಚ್ ಸಿನಿಮಾ ಎಲ್ಲ ಈಗ ಹುಡುಗರಿಗೆ ಈಗ ನಿಮ್ಗೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ. ಪಾಪ ಅವರಂದ್ರು ಮಕ್ಕಳಿಗೆ ಏನೋ ಹೇಳಿದ್ದಾರೆ, ಬಟ್ ಇಲ್ಲ, ಎಲ್ಲ ಒಂದು ನಿಜ ಜೀವನದಲ್ಲಿ ನಡೆಯುವಂತ ಒಂದಷ್ಟು ಸನ್ನಿವೇಶಗಳನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಒಳ್ಳೆ ಸಿನಿಮಾ, ಜನ ಥಿಯೇಟರ್ ಬಂದು ನೋಡುವಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅವ್ರು ಹೇಳಿದ್ರು ಬಂದು ನೋಡಿ ಆಮೇಲೆ ನೀವು ನಮ್ಗೆ ಚೆನ್ನಾಗಿದೆ ಇನ್ನೊಬ್ರು ಹೇಳಿ ಅಂತ. ಬಟ್ ಬಂದು ನೋಡಿದ್ಮೇಲೆ ಅನ್ಸುತ್ತೆ ಎಷ್ಟು ಸಿನಿಮಾ ಎಲ್ಲ ನೋಡ್ಬೋದು. ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವರು ಪಾಪ ಮೊದಲನೇ ಸಿನಿಮಾ ಪಾಪ ಅಲ್ಲಿಂದ ಬಂದು ಇಲ್ಲಿ ತುಂಬಾ ಚೆನ್ನಾಗಿ ಎಮೋಷನಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಹಾರ್ಡ್ ಈಟಿಂಗ್ ಕಹಿ ಸತ್ಯಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರೆ ಅಂತ, ಕಹಿ ಸತ್ಯಗಳನ್ನ ಹೌದು. ಅಂದ್ರೆ ಈಗ ಉಪ್ಪಿ ಸರ ಪ್ಯಾಟ್ರನ್ ತಗೊಂಡ್ರೆ ಉಪ್ಪಿ ಸರ ಅವಾಗಿಂದ ಕೈ ಸತ್ಯಗಳನ್ನ ಹೇಳ್ಕೊಂಡ್ ಬಂದಿರೋದು, ಅದನ್ನು ಇಲ್ಲಿ ಮತ್ತೆ ಸೇಮ್ ಅದೇ ರಿಪ್ಲಿಕಾ. ಎಲ್ಲ ಕೈ ಸತ್ಯಗಳನ್ನ ಹೇಳಿದಾಗ ತುಂಬಾ ಚೆನ್ನಾಗಿ ತಗೊಂತಾರೆ. ಈಗ ನಿಮ್ಗೆ ಏನೋ ಒಂದು ಭಾವನೆಗಳಿರುತ್ತೆ, ಅದು ಮಾಡೋಕ್ಕಾಗಲ್ಲ. ಸೊ ನಾವು ಸಿನಿಮಾದಲ್ಲಿ ತೋರಿಸಿದಾಗ ಅದೊಂದೇ ಜಾಗ ಸಿನಿಮಾದಲ್ಲಿ ತೋರಿಸ್ಕೊಬೋದು. ಅಂದ್ರೆ ವಿ ಆರ್ ಹಿಯರ್ ಟು ಎಂಟರ್ಟೈನ್ ಪೀಪಲ್. ಅದು ನಾವು ನಿಜ ಜೀವನದಲ್ಲಿ ಆಚೆ ಮಾಡ್ತೀವಿ ಅಂದ್ರೆ ಒಂದು ಒಳಗಾಗ್ತದೆ. ಸಿನಿಮಾದಲ್ಲಿ ನಾವು ತೋರಿಸ್ಬೋದು ಹಿಂಗಿದೆ ಭಾವನೆಗಳು ಅಂತ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಒಂದ್ಸಲ ಎಲ್ಲರೂ ನೋಡಿ ಅನ್ಸಿದ್ರೆ ತುಂಬಾ ಒಳ್ಳೇದು. ಒಂದಷ್ಟು ಸಿನಿಮಾಗಳು ನಿಂತ್ಕೊಳ್ತಾರೆ, ಒಂದಷ್ಟು ಕಲಾವಿದರು ಕೆಲಸಗಳು ಸಿಗುತ್ತೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆರಿಸಿ. ಆಲ್ ದ ಬೆಸ್ಟ್. ರೆಸ್ಪಾನ್ಸ್ I'm so happy, and the most important thing for me is I love the film. So, that is the best thing that he liked it, and I'm so happy that people are like loving it. But still, we are like waiting for the audience response. They're gonna say it, then we'll get to know. So your character ಬಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್, getting good response. Okay, so one compliment I got from Uppi sir, and he was like, Jitan, like, I really hate your character. So that means I succeeded at my performance. So Everyone hates. yeah. So today, how you enjoyed watching the movie with the fans? I loved it. Like, it was a different experience. It was my first experience with the audience. So it was good. It was amazing. I loved it.